ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕುಡಿದ ನಶೆಯಲ್ಲಿ ಸ್ನೇಹಿತರ ನಡುವೆ ಶುರುವಾದ ಜಗಳ ಸ್ನೇಹಿತನ ಕೊಲೆಯಲ್ಲಿ ಅಂತ್ಯವಾಗಿರ್ತಕ್ಕಂಥ ಗಲಾಟೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕಬ್ಬೂರು ಗ್ರಾಮದಲ್ಲಿ ನಡೆದಿದೆ. ರಾತ್ರಿ ಜಮೀನು ಕಾಯೋದಕ್ಕೆ ಅಂತ ಮೂವರು ಸ್ನೇಹಿತರು ಹೋಗ್ತಾರೆ. ಏನೋ ಬೆಳೆ ಬೆಳೆದಿರ್ತಾರೆ ಕಾಯೋದಕ್ಕೆ. ಈ ವೇಳೆ ಕಂಠಪೂರ್ತಿ ಕುಡಿದು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಶುರುವಾಗಿದೆ. ಗಲಾಟೆ ವೇಳೆ ಗಣೇಶನ ಕುತ್ತಿಗೆಯನ್ನು ಕುಯ್ದು ಸ್ನೇಹಿತರು ಪರಾರಿಯಾಗಿದ್ದಾರೆ. ಕೊಲೆಗೈದು ಪರಾರಿಯಾಗಿದ್ದರು ಸುಧೀರ್ ಮತ್ತು ಅಶೋಕ್ ಅಂತ ಎಲ್ಲ ಫ್ರೆಂಡ್ಸೇನೆ. ಇದು ಕುಡಿದು ಮತ್ತಿನಲ್ಲಿ ನಡೆದಿರ್ತಕ್ಕಂಥ ಟಿಪಿಕಲ್ ಜಗಳ, ಕೊಲೆ. ನಶೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಕತ್ತು ಕೊಯ್ದು ಪರಾರಿ ಆಗಿಬಿಟ್ಟಿದ್ದಾರೆ. ಸರ್, ಇವರು ಯಾವಾಗಲೂ ಊರಲ್ಲಿ ಬಂದು ಜಗಳ ಮಾಡೋದು. ಪೊಲೀಸ್ನವ್ರಿಗೆ ಸುಧೀರು, ಅಶೋಕ ಪ್ರತಿದಿನ ಬಂದಾಗ ಊರಲ್ಲೆಲ್ಲ ಕೇಳಿಬೇಕಾರೆ ಬಂದು ಇವತ್ತುವರೆಗೂ ಒಂದು 40 ಜನಕ್ಕೆಲ್ಲ ಹೊಡೆದಾಡ್ಕೊಂಡಾನೆ. ಕೇಸ್ ಕೊಟ್ಟಿದ್ದೀವಿ. ಪೊಲೀಸ್ನವರು ಬಂದು ಕರ್ಕೊಂಡು ಹೋಗ್ತಾರೆ, ಬಿಟ್ಟು ಕಳಿಸ್ತಾರೆ. ಇವರು ಏನಾರು ಹೇಳಿದರೆ ಪೊಲೀಸ್ನವ್ರು ನನಗೆ ಗೊತ್ತು, ಅವ್ರು ಏನು ಮಾಡ್ತಾರೆ, ನಾನು ಮರ್ಡರ್ ಮಾಡ್ತೀನಿ, ನನಗೂ ಪ್ರಾಣದ ಬೆದರಿಕೆ ಹಾಕಿದರು, ಇನ್ನೂ ತೆಗಿತೀನಿ ಬೆಂಗಳೂರಲ್ಲಿ ಅಂತ. ನಾನು BMTC ಕಂಡಕ್ಟ್ರು. ಇವ್ರದ್ದು ಡೈಲಿ ಇದೇ ಕೆಲಸ. ಇವರು ಗಾಬರಿ ಕೇಸು, ಕಳ್ತನ ಎಲ್ಲದರಲ್ಲೂ ಅವರೇ. ಎಲ್ಲದ್ರಲ್ಲೂ ಏನು ಕೆಲಸ ಮಾಡ್ತಿದ್ರು? ಯಾವ ಅವ್ರು ನಮ್ಮೂರರೇ ಕಬ್ಬೂರರೇ. ಅವರು ಡ್ರೈವರು BMTC. ಅವರು ಕಳ್ತನ ಮತ್ತು ನಮ್ಮೂರಲ್ಲಿ ಪ್ರತಿಯೊಂದು ಮನೇಲಿ ಬಂದು ಕೇಳಿ, ಕುಡಿದ್ಬಿಟ್ಟು ಪ್ರತಿಯೊಂದು ಕೆಟ್ಟದಾಗಿ ಎಲ್ಲರ ಮನೆಗೂ ಬೈತಾರೆ. ಯಾರು ಕೇಳಿದ್ರೆ ನಾನು ರೋಡಲ್ಲಿ ಮಾತಾಡ್ತೀನಿ, ಪೊಲೀಸ್ ಫೋನ್ ಮಾಡಿದರೆ ಯಾವ ಪೊಲೀಸ್ನವ್ರು ನನಗೆ ಗೊತ್ತು, ಅವ್ರೇನು ಮಾಡ್ತಾರೆ ಅಂತ ದೌರ್ಜನ್ಯವಾಗಿ ಮಾತಾಡ್ತಾರೆ. ಏನಾರು ಕೇಳೋಕ್ಕೆ ಹೋದಾಗ ಪ್ರಾಣದ ಬೆದರಿಕೆ ಹಾಕ್ತಾರೆ. ಇವಂದೇ ಭಾಳ ಕಷ್ಟ. ಸುಧೀರು, ಅಶೋಕಂದು 3 ಜನ ಒಂದು ಕೇಸ್ ಆಗೈತೆ. ಅವ್ರ ಅಣ್ಣ ತಮ್ಮಂದಿರು 4 ಜನ ಕೊಲೆ ಮಾಡ್ಯಾರೆ. ಅವನು ಜೈಲೇ ಆಗಿತ್ತು, ಈ ಬೇಲ್ ಮೇಲೆ ಬಂದವನೇ. ಸುಧೀರು ಬಂದಾಗೆಲ್ಲ ಜಗಳ. ತಿಂಗಳಿಗೆ ಒಂದು ಸತಿ ಬರ್ತಾನೆ. ಅವು ಬಂದ ದಿವಸ ಎಲ್ಲವ ಜಗಳ ಮಾಡ್ತಾನೆ. ಅವನು ಎಲ್ಲರಿಗೂ ಎಣ್ಣೆ ಕುಡಿಸೋದು, ಕರ್ಕೊಂಡು ಹೋಗೋದು, ಆಮೇಲೆ ಎಲ್ಲ ಹೊಡೆಯೋದು. ಇವತ್ತು ನಮ್ಮ ಅಣ್ಣವನು, ನಾನು ಇದ್ದಿದ್ರೆ ಉಳಿಸ್ಕೊಳ್ಳಿವನೇನೋ ಗೊತ್ತಿಲ್ಲ. ಗಣೇಶ ಪ್ರತಿದಿನ ನಮಗೆ ನಮ್ಮ ಗಣೇಶ ಮಗಳ ಮೇಲೂ ಬೆದರಿಕೆ ಹಾಕೋರೆ. 3 ಜನ ತೆಗಿತೀನಿ ಅಂತ ಹೇಳೋರೆ. ಇದು ನಮ್ಮ ಅಣ್ಣ ಸಾಯ್ಬೇಕಾಯ್ತಿಲ್ಲ. ಅವ್ರ ದೊಡ್ಡಪ್ಪ ಕುಮಾರಣ್ಣ ಅಂತ ಇತ್ತು, ಅವ್ನು ಸಾಯ್ಬೇಕಾಯಿತು. ನಮ್ಮ ಅಣ್ಣನ ಮೊನ್ನೆ ಸೋಮವಾರ ಅವರ ಕುಮಾರಣ್ಣ ಮೇಲೆ ಜಗಳಕ್ಕೆ ಹೋಗಿದ್ರು. ಕೊಲೆ ಮಾಡ್ತೀನಿ ಅಂತ ಹಿಂದ್ಗಡೆ ಎಲ್ಲ ಹಿಡ್ಕೊಂಡು ಹೊಡೆದಾಡ್ತಿದ್ರು. ನಾನು ಡ್ಯೂಟಿಗೆ ಹೋಗ್ತಾಯಿದ್ದೆ, 8:30ಗೆ ಡ್ಯೂಟಿಗೆ ಹೋದೆ. ಅವತ್ತು ಹೊಡೆದಾಡ್ಬೇಕಾಯ್ತು, ಅವ್ನು ಕೊಲೆ ಆಗಬೇಕಾಯ್ತು. ಇವತ್ತು ನಮ್ಮ ಅಣ್ಣ ಕೊಲೆ ಆಗವನು. ಗಣೇಶ ಅವರು ಈಗೊಂದು 10-15 ವರ್ಷದಿಂದ ಫ್ರೆಂಡು. 10 ವರ್ಷದಿಂದ ಊರೇ ಅಲ್ವಾ, ಎದುರುಗಡೆ ಮನೆ ಮುಂದ್ಗಡೆ ಓಡಾಡ್ತಾರೆ. ಫ್ರೆಂಡು ಅಂದರೆ ಏನಿಲ್ಲ, ಊರು ಮನುಷ್ಯನೇ ಅಲ್ವಾ, ಚೆನ್ನಾಗಿದ್ರು. ನನಗೆ 1 ಗಂಟೆಯಲ್ಲಿ ನೆನ್ನೆ ಗೊತ್ತಾಯಿತು ಹಿಂಗೆ ಮರ್ಡರ್ ಮಾಡೋರೆ ಅಂತ. ನಮ್ಮ ಬಾಲು, ನಮ್ಮ ಅಧ್ಯಕ್ಷರು ಫೋನ್ ಮಾಡಿದರು ಹಿಂಗೆ ಅಂತ. ಆಮೇಲೆ ಅವನೇ ಫೋನ್ ಮಾಡಿ ನಮ್ಮೂರು ಯೋಗೇಶ್ ಅಂತವ್ರೆ, ಗಣೇಶನ ಸುದ್ದಿ ಗೊತ್ತಾಯ್ತು ಅಂತ ಕೇಳೋರೆ. ಅವರೇ ಫೋನ್ ಮಾಡಿ ಹೊಡೆದ್ಬಿಟ್ಟು ಇದು ಮಾಡಿರ್ಬೇಕು. ಆಮೇಲೆ ಗಣೇಶನ ಊರಿಗೆ ಬಂದವನ ಏನು ವಿಷಯ ಗೊತ್ತಾಯ್ತು ಅಂತ ಅವನೇ ಕೇಳವನೆ. ನಮ್ಮೂರ ಯೋಗೇಶ್ ಅಂತವ್ರೆ, ಅವ್ರನ್ನ ಕೇಳ್ಬಿಟ್ಟು ಆಮೇಲೆ ಯೋಗೇಶ್ ಅವರು ನಮ್ಮ ಗುರು ಮತ್ತು ಪೃಥ್ವಿಗೆ ಎಲ್ಲ ಕೇಳ್ಬಿಟ್ಟು ಇವರು ಹೊಲ್ದ ಹತ್ರ ಹೋದಾಗ ಬಾಡಿ ಅಲ್ಲಿ ಬಿದ್ದಿತ್ತಂತೆ. ಇವರು ಹೊಲ ತಕ್ಕ ಹೋಗಿದ್ರು? ನಮ್ಮ ಜಮೀನು. ನೈಟು 6 ಗಂಟೆ ಮಾಮೂಲಿ ನೀವು ಹೊಲಕ್ಕೆ ಹೋಯ್ತಿದ್ರೆ ಪೈಪೆಲ್ಲ ಇದ್ವಲ್ಲ, ಪೈಪ್ ತೆಗ್ದಾಕಕ್ಕೆ ಹೋಗೋರೆ. ಇವರು ಅಲ್ಲಿಗೆ ಯಾಕೆ ಹೋಗಿದ್ರು? ಇನ್ನಿಬ್ರು ಸುಧೀರ್ ಅವರು ಅಲ್ಲಿ ಬಸ್ ಸ್ಟ್ಯಾಂಡ್, ನಗರಹಳ್ಳಿ ಮೇನ್ರು ಬಸ್ ಸ್ಟ್ಯಾಂಡಲ್ಲಿ ಕುಂತಿದ್ರಂತೆ. ಆಗೋ ಹೋಗಿರ್ಬೇಕು ಅನ್ನಿಸ್ತದೆ. ಮಾಮೂಲಿ ಇವ್ರು ಗಾಂಜಾ ಪಾಂಜ ಎಲ್ಲ ಹೊಡಿತಾರೆ. ಇವರು ಇಬ್ಬರೂ ಗಾಂಜಾ ಪಾಂಜ ಎಲ್ಲ ಹೊಡಿತಾರೆ. ಊರೊಳಗಡೆ ಬಂದು ಕೇಳಿ, ನಾವು ಹೇಳ್ತಾಯಿಲ್ಲ, ಊರೊಳಗಡೆ ಪ್ರತಿಯೊಂದು 40 ಜನ ಹೊಡೆದವ್ರು ಅವ್ರಿಗೆ. ಪ್ರತಿದಿನ ತಿಂಗಳಿಗೆ ಬಂದಾಗೆಲ್ಲ, ನನ್ನ ಕೇಸಲ್ಲ, ಇನ್ನು ನಮ್ಮೂರಲ್ಲಿ ಸುಮಾರು ಊರಿಗೆ ಬಂದೇ ಕೇಳಿ ಅವರ ಇಬ್ಬರ ಬಗ್ಗೆ. ಪ್ರತಿ ಜನ ಕಂಪ್ಲೇಂಟ್ ಆಗಿಲ್ಲ, ಕೊಟ್ಟವ್ರೆ. ಆದರೂ ಜಗಳ ಆಗಿ ಎಲ್ಲ ಹೊಡೆದು ಇದು ಮಾಡಿದ್ರು ಪೊಲೀಸರು ಏನು ಮಾಡ್ತಾರೆ, ಹೋದ್ರೆ 5 ಸಾವಿರ ಕೊಟ್ಟಿದ್ರೆ ಬಿಟ್ಟು ಕಳಿಸ್ತಾರೆ ಅಂತ ಎಲ್ಲ ಇದು ಮಾಡಿ. ನಾನು ನೋಡಿಲ್ಲ, ಇಲ್ಲೆಲ್ಲ ತೂತಾಗವೆ, ಕಲ್ಲಲ್ಲಿ ಕೆಚ್ಚವ್ರಂತೆ. ಇಲ್ಲಿ 7 ತೈಕೆಲ್ಲ ಮಾರ್ಕ್ ಬಿದ್ದವಂತೆ. ನಮ್ಮ ಅಣ್ಣ ಹೊಲ್ದ ಹತ್ರಕ್ಕೆ ಹೋಗೋನೆ, ಇವರು ಬಸ್ ಸ್ಟ್ಯಾಂಡಲ್ಲಿ ಇದ್ರಂತೆ. ಆಮೇಲೆ ಅವರೇ ಫೋನ್ ಮಾಡಿ ಯೋಗೇಶ್ ಅವ್ರಿಗೆ ನಮ್ಮ ಗಣೇಶನ ಸುದ್ದಿ ಗೊತ್ತಾಯ್ತು ಅಂತ ಕೇಳೋರೆ. ಆಗ ಯೋಗೇಶ್ ಅವರು ಗುರುಗೆ ಮತ್ತು ನಮ್ಮ ಅಣ್ಣ ಮಗಂಗೆ ಹೇಳೋ ಹೊತ್ತಿಗೆ ಇವರು ಹೊಲ್ದ ಹತ್ರ ಹೋದಾಗ ಬಾಡಿಯಲ್ಲಿ ಬಿದ್ದಿತ್ತಂತೆ. ಅವರಿಗೆ ಜೀವನದಲ್ಲಿ ಕಬ್ಬೂರೊಳಗೆ ಬರ್ಬಾರ್ದು, ಗಡಿ ಪಾಡು ಮಾಡ್ಬೇಕು ಸರ್. ನಮ್ಮ ಅಣ್ಣ ಹೋದ್ರು ಪರವಾಗಿಲ್ಲ, ಅವ್ರ ಊರಲ್ಲಿ ಇನ್ನು ಬಾಕಿರೋರೇ ಬದುಕಬೇಕು.
ಇನ್ನು ನಮ್ಮ ಅಣ್ಣ ಹೋಗೋನೆ ಬುಡಿಯತ್ತೆಗೆ, ಇನ್ನು ಊರಲ್ಲಿರೋರು ನೆಮ್ಮದಿಯಾಗಿರ್ಬೇಕು. ನಿಮ್ಮ ಹೆಸರು?